ಎಲ್ರಿಗೂ ನಮಸ್ಕಾರ ರೀ. ಇದ್ರಿ ನಮ್ಮೂರು ರೀ ಕಟ್ಕೊಳ್ರಿ, ರಾಮದುರ್ಗ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ. ಇದೇನು ನೋಡ್ತಿರಲ್ಲ ಹಿಂದೆ ದೊಡ್ಡ ಅರಣ್ಯ ಕಣ್ಣಾಗ ಕಾಣ್ತಿರ್ಬೇಕು ರೀ. ನಿಮ್ಗೆ ನಿಜ ಹೇಳ್ಬೇಕಂದ್ರೆ ರೀ ನಮ್ಮ ಊರಾಗ ರೀ ಚಲೋ ವಾತಾವರಣ ಇರೋದು ರೀ. ಈ ದುರ್ದಂಡೇಶ್ವರ ಒಂದು ಬೆಟ್ಟದಲ್ಲಿ ಬಿಟ್ಟು ಮತ್ತೆ ಎಲ್ಲಿ ಇಲ್ಲರಿ. ಇಲ್ಲೇ ಒಂದಿಟ್ಟು ಇದ್ದದ್ರಾಗ ಏನೈತ್ರಿ, ನಿಸರ್ಗ ನೋಡಾಕ ಚಂದ ಐತ್ರಿ. ಏನೋ ನಾವು ಊರಾಗ ಬ್ಯಾಸರ ಆತಂದ್ರೆ ಹೆಚ್ಚು ಕಡಿಮೆ ಈ ಜಾಗಕ್ಕೆ ಬರ್ತೀವಿ ರೀ ನಾವು. ಯಾಕಂದ್ರೆ ಮನುಷ್ಯನ ನೆಮ್ಮದಿ ಐತಲ್ರಿ, ಸಿಗಬೇಕಾದ್ರಂತಲ್ಲಿ ನಿರ್ಜನ ಪ್ರದೇಶ ಇರ್ಬೇಕು ರೀ. ಊರಾಗ ಜಂಜಾಟ ರೀ, 12 ಮಂದಿ ತಲೆ ಚೀರ ಬಾರಿ ಹಿಡ್ಸ್ಯಾರಂದ್ರಿ ಈ ಕಡೆ ಬಂದುಬಿಟ್ಟು ಅಂದ್ರೆ ರೀ ನಮ್ಮ ಮನಸ್ಸು ರೀ ಆರಾಮ ಇರ್ತೈತೆ ರೀ. ಏನಾಕೈತೆ ಅಂದ್ರೆ ರೀ ಅಲ್ಲಿ ಊರಾಗ ಒಂದಕ್ಕೊಂದು ಈ ಬೀಳ್ತಿದ್ದೆ ನೋಡ್ರಿ ಅಂತ ತಿಳಿಬೇಡ್ರಿ. ಇಲ್ಲಿ ಊರಾಗ ಇನ್ನೊಂದು ಏನೈತೆ ಅಂದ್ರೆ ರೀ ಜನ ರೀ, ನಾವು ಹೆಂಗಿದ್ರು ಏನಾರು ಒಂದು ಅಂತಾರೆ ರೀ. ಇಲ್ಲಿದ್ರೆ ಯಾರು ಏನಿಲ್ಲ ರೀ. ನಿಜವಾಗ್ಲೂ ಎಂಥ ಒಂದು ಕಾಡು ಪ್ರಾಣಿಗಳದಾವ ರೀ. ಆ ಕಾಡು ಪ್ರಾಣಿ ಕೂಡ ನಾವು ಜೀವಿಸ್ಬೋದು ರೀ. ಆದರೆ ಈ ಊರಾಗಿರ್ತಕ್ಕಂಥ ರೀ ಒಳಗೊಂದು ಹೊರಗೊಂದು ಏನು ಜನ ಅದಾರಲ್ಲ, ಅಲ್ಲಿರೋದು ಭಾಳ ಅಂದ್ರೆ ಭಾಳ ಕಷ್ಟ ಐತೆ ರೀ. ಅಲ್ಲಿ ಆ ಜನದ ನಡುವೆ ಬದುಕೋದಂದ್ರೆ ರೀ ನಿಜವಾಗ್ಲೂ ಈ ಜನಮ್ ಯಾಕಾರ ಹುಟ್ಟೈತೋ ಅನ್ನೋರ್ಗತೆ ಆಗಿಬಿಡ್ತೈತೆ ರೀ. ನಾವು ಏನೋ ತಪ್ಪು ಮಾಡ್ತಾ ಇರಲಿ, ಒಳ್ಳೆಯವ್ರು ಇರಲಿ ಕೆಟ್ಟವ್ರು ಇರಲಿ, ಏನು ಬೇಕಾದಿರಲಿ ರೀ ಅವ್ರು ಒಂದು ಮಾತು ಅನ್ನತ್ತಾರ ರೀ. ಹಿಂಗಾಗಿ ರೀ ಊರ್ಕಿಂತ ರೀ ಏನು ನಾವು ಹೊರಗೆ ಬರ್ತೀವಲ್ಲ ರೀ ಆರೋಗ್ಯವಾಗಿರ್ತೀವಿ. ಊರಾನ ಜನ ಐತಲ್ರಿ ಏನು ಬೇಕಾದ ಮಾಡಿ ಒಂದು ಹೆಸರು ಬಿಡ್ತಾರೆ ರೀ. ಅದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಕರೆಕ್ಟ್ ಇದ್ಬಿಟ್ರೆ ಊರು ಸಾಬ್ರಿ ನಮ್ಗೆ ಯಾಕೆ ಬೇಕು ರೀ. ಹಿಂಗೆ ಅಂದ್ಕೊಂಡಿದ್ರು ನೀವು ಆರಾಮಿರ್ತೀರ ಅಂತ ತಿಳ್ಕೊಂಡ್ರೆ ಮತ್ತೆ ಅಲ್ಲಿ ಇರೋದಿಲ್ಲ. ಏನು ಮಾಡಲ್ಲ ನನಗೆ ಗಪ್ ಚುಪ್ ಇದ್ದಾರೆ ಜಾಸ್ತಿ ರೀ. ಇಲ್ಲಿ ಅಪರಾಧಗಳು ಬರೋದು ರೀ. ಪಾಪ ಏನು ಮಾಡಲ್ಲ ಸುಮ್ಮನಿದ್ರು ಅವ್ರಿಗೆ ಬರೋದ ರೀ. ಏನೋ ಖಾಲಿ ಪುಗ್ಸೈತಿ ಅಲ್ಲಿ ಇಲ್ಲಿ ಎಲ್ಲಿ ಹೋಗೋಂಗಿಲ್ಲ ರೀ. ಹೆಚ್ಚು ಕಡಿಮೆ ಒಂದು ಜಾಗದಾಗ 1 ಸಲ ಬಿಟ್ಟು 2 ಸಲ ಅಡ್ಡಾಡ್ರಿ. ಯಾಕೆ ಅಡ್ಡಾಡಕತ್ತೀವ ಇತ್ತಾಗ ಬಂದೀವ ಅವ ಏನು ಕೆಲಸಕ್ಕೆ ಅಡ್ಡಾಡ್ರಿ. ಪಾಪ ಮನುಷ್ಯಗೆ ನೆಮ್ಮದಿ ಇಲ್ಲ ಅಡ್ಡಾಡಲಿ. ಒಟ್ಟು ಜನ ರೀ ಇಲ್ಲಿ ಏನೈತಿ ಸಂಶಯ ಒಂದು ಮನೋಭಾವನೆಯಿಂದ ಏನು ಬದುಕಾಕತ್ತಲ್ರಿ, ಅದರಿಂದ ಹೊರಗೆ ಬಂದ್ರೆ ಮಾತ್ರ ರೀ ಸಮಾಜ ಆರೋಗ್ಯದಿಂದ ಇರ್ತೈತೆ ರೀ. ಈಗ ನಮ್ಮ ಮನುಷ್ಯರ ಆರೋಗ್ಯ ಐತಲ್ರಿ ಹೆಂಗೈತೆ ರೀ, ಸಮಾಜದಾಗ ಜಗಳ ತಂಟೆ ತಕರಾರು ಗದ್ದಲ ಅವು ಯಾವ್ದಿರೋಲ್ಲರಿ ಆ ಸಮಾಜಕ್ಕೆ ರೀ ಆರೋಗ್ಯ ಸಮಾಜ ಅಂತಾರೆ ರೀ. ಅಲ್ಲಿ ಜಗಳ ತಂಟೆ ತಕರಾರದಿಂದ ಕೂಡಿದ್ರಿ ಅಲ್ಲಿ ಅದಕ್ಕೆ ಅನಾರೋಗ್ಯ ಒಂದು ಸಮಾಜ ಅನ್ಬೇಕಾಕತ್ತೆ ರೀ. ಆರೋಗ್ಯ ಸಮಾಜದ ಲಕ್ಷಣಗಳೇನಂದ್ರೆ ಎಲ್ಲರೂ ಅಣ್ತಂಬ್ರ ರೀತಿ ನಾವು ನಮ್ಮವರು ಯಾರಿಗಾರ ಹೆಚ್ಚು ಕಮ್ಮಿ ಆಗಲಿ ಅವ್ರಿಗೆ ಒಬ್ರಿಗೆ ಇನ್ನೊಬ್ರು ಆಗೋದು, ಇನ್ನೊಬ್ರು ಮತ್ತು ಇನ್ನೊಂದು ಐತಲ್ರಿ ಹೇಳ್ಬೇಕಂದ್ರೆ ಇದು ನಮ್ಮ ಹಳ್ಳಿ ಒಳಗೆ ಹೆಚ್ಚಿಗೆ ನಾವು ನಮ್ಮವ್ರದ್ದು ಅಂತ ಇರ್ತೈತೆ ರೀ. ಸಿಟಿಯಾಗ ಇರೋಂಗಿಲ್ಲ. ಸಿಟಿ ಒಳಗೆ ಯಾಕಿರೋದಿಲ್ಲ ಅಂದ್ರೆ ರೀ ಅಲ್ಲಿ ಅವರ ಬದುಕೋದು ಹೆಚ್ಚಿಂದಾಗಿರ್ತೈತೆ ರೀ. ಮತ್ತು ಜೀವನದ ಪಾಠ ಕಲಿಬೇಕಾದ್ರಿ ಹಳ್ಳಿ ಜೀವನಕ್ಕಿಂತ ರೀ ಸಿಟಿಯಾಗಿ ಹೋಗ್ಬೇಕು. ಅಲ್ಲಿ ಯಾವ ರೀತಿ ರೊಕ್ಕ ಉಳಿಸ್ತಾರೋ, ಯಾವ ರೀತಿ ದೂರದ್ರ ಬದುಕ್ತೀವಿ, ಹೆಂಗೆ ನಾವು ಜೀವಸಿರ ಅಲ್ಲಿ ಇರ್ತೀವಿ ಅಂತೇಳಿ. ಹಳ್ಳಿ ಆಗೈತಲ್ರಿ ಏನಿಲ್ಲರಿ, ಬೇಕಾದ ಮಾಡಿರಿ. ನೀವು ಒಂದು ಕೆಲಸ ಸಿಕ್ತಂದ್ರೆ ಮುಗಿತಿ ಹೊಲದಾಗ ರೀ ದಿವ್ಸಕ್ಕೆ ಹೋಗಿ ಕ್ಯಾಸ್ ಏನೋ ದುಡ್ಕೊಂಬಂದು ಸಂಜೆಗೆ ಬಂದು ನಾವು ನುಚ್ಚು ತಿರ್ಕೊಂಡು ಅಲ್ಲಿ ಹೋಗ್ರಿ. ಹಳ್ಳಿ ಜೀವನ ಚಂದ ರೀ. ಸಿಟಿಯಾಗಿನ್ರಿ ಅಲ್ಲಿ ಸ್ವಲ್ಪ ಕೆಮ್ಮಂತ್ರಿ ನೀರು ಕೊಡ್ತೀನಿ ಸ್ವಲ್ಪ ಅಷ್ಟೇ ಲೈನ್ ಮ್ಯಾಗ ಇರ್ರಿ. ತಪ್ಪು ತಿಳಿಬೇಡ್ರಿ. ಇವು ಓಂಕಾರ ಕೋಮಿನ್ ವಾಟರ್ ರೀ, ನಮ್ಮ ಕಲ್ಮೇಶ್ ಕಲಾಲ್ ಅವ್ರು ಕೊಟ್ಟಾರ್ರಿ. ಯಾಕಂದ್ರೆ ನಾವು ಒಂದು ಸ್ವಲ್ಪ ವಿಡಿಯೋದು ಮಾಡ್ತೀವಲ್ರಿ, ನಮ್ಮ ಅಭಿಮಾನಿ ರೀ ಅವ. ಮತ್ತು ನಮ್ಮ ಶಾರ್ಟ್ ವಿಡಿಯೋ ಒಂದು ಮುಖ್ಯ ಪಾತ್ರಧಾರಿ ಅವ ರೀ. ಅವಿಲ್ಲದೆ ನಮ್ಮ ಮೂವಿನ ಸಾಗುಲ್ರಿ. ಕರ್ಯಾಕೆ ಹೋದ್ರೆ ಏನು ಮಾಡ್ತಾನೆ ರೀ, ಇವತ್ತು ನಂದು ಯರಗಟ್ಟಿ ಸಂತೆ ಐತಿ, ಇವತ್ತು ನಂದು ಚುಂಚನೂರು ಸಂತೆ ಐತಿ, ಇವತ್ತು ನಂದು ಪಂಚರ್ ಚಿಚ್ಚೋದೈತಿ ಗಾಡಿದು ಹನ್ನೆರಡು ಇವ್ನು ಹೇಳ್ತಾನೆ ರೀ. ನಾವು ಯಾವುದೋ ಒಂದು ಮೂಡ್ನ್ಯಾಗ ಏನೋ ಒಂದು ಸ್ಟೋರಿ ಬರೆದಿಟ್ಟಿವಪ್ಪ ಅಂತೇಳಿ ಮನೆ ಬಾಗಲ್ದ ಬಾರೋ ಕಲ್ಮೇಶ ಐತೆ ಬಾರೋ ಅಂತ ಕರಿಬೇಕು. ಅವನೇನು ರೀ ಅವ್ರ ಮನೆ ಬಾಗಲ್ದಾಗ ಅವ್ರ ಅಪ್ಪನ ಒಂದು ಸ್ವಲ್ಪ ತಪ್ಪಿಸಿ ಬಿಡ್ಬೇಕಾರೆ ನಾ ಗಾಡಿ ಮುಂದೆ ಬಂದು ತರ್ಬಿಸ್ಬೇಕು ರೀ. ಅಲ್ಲಿಂದ ಬಂದು ತರ್ಬಿಸಿದಾಗ ಇಕ್ಕಟ್ಟು ಚಲೋ ಪ್ಯಾಂಟ್ ಹಂಗೆ ಹಾಕೊಂಡು ಬಾ ಅಂತೀವಿ ರೀ. ಆ ಬಾರ್ಮುಂಡ್ ಹಾಕೊಂಬನ್ನೆ, ಬನ್ನೇನು ಹಾಕೊಂಬನ್ನೆ. ಅವ್ನು ಹೀರೋ ಅಂದ್ರೆ ಹೆಂಗಿರ್ಬೇಕು, ಗಟ್ ಮಸ್ತಾಗಿ ಮಣ್ಗಂಡ ಚಸ್ಮಾ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಮಗಕ್ಕೆ ಪೌಡ್ರ್ ಹಚ್ಕೊಂಡು ಪುಟಿಗೆ ಲಿಪ್ಟಿಗೆ ಹಚ್ಕೊಂಡು ತಲೆ ಕೊಬ್ಬರಿನ ಹಚ್ಕೊಂಡ್ರಿ ಈ ಥರ ಬಂದ್ರೆ ಎಲ್ಲ ಮೂವಿ ನೋಡ್ತಾರೆ. ಯಾವ ನಮ್ಮ ವಿಡಿಯೋಗಳು ರೀ ವೈರಲ್ ಆಗೋಲ್ಲ, ಎದಕ್ಕೆ ಆಗೋಲ್ಲ ಅಂತೇಳಿ ಈಗ ನಿಜವಾಗ್ಲೂ ದಿವಸ ದೇವ್ರಿಗೂ ಹೊಂಟೇನಿ ರೀ ಹೊಂಟಾನ್ರಿ ಅವ. ನಮ್ಮ ವಿಡಿಯೋ ಯಾಕೆ ವೈರಲ್ ಆಗೋಲ್ಲು ಏನು ವಿಡಿಯೋ ವೈರಲ್ ಆದ್ರೆ ಕಡಿಕೆ ಎಲ್ಲಾರ ಒಂದು ಶಾರ್ಟ್ ವಿಡಿಯೋದೊಂದು ಚಲೋದ ಏನು ಬೇಡ ಹೇಳೋದು ಬೇಡ. ಅವ್ನು ವೈಯಕ್ತಿಕ ಆಕತಿ, ಯಾರೋ ದೇವ್ರ ಇಚ್ಛಾದಿಂದ ಅವ್ನು ಯಾವಾಗ ಬೇಕು ಅವಾಗ ಆಕತಿ. ಅದಾಳ್ರಿ ಮದ್ವಿದ್ರಿ ನಾ ಹೇಳಿದೆ ಮತ್ತೊಂದು ಯಾವುದೋ ಅಲ್ಲ. ಏನು ಮಾಡಕತ್ತೀನಿ ಬಂದ್ ಮಾಡಿ ಕಲ್ಮೇಶ ಈಗ ವಿಡಿಯೋ ಹಿಡ್ದವ ಅವ್ರಿಗೆ ಕ್ಯಾಮ್ರಾ ರೀ. ಯಾವಾಗ ಕಟ್ ಮಾಡ್ಯಾನ ಯಾವಾಗಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇದ್ರ ಸಂಬಂಧ ರೀ ನೀವೇನು ತಪ್ಪು ತಿಳಿಬೇಡ್ರಿ. ಬ್ಯಾಸ ಆಗಬಾರ್ದು ನಿಮಗೆ ಅಂತೇಳಿ ಇವತ್ತು ನಾ ಈ ವಿಡಿಯೋ ನಿಮಗೆ ಮಾಡಿ ತೋರ್ಸಾಕತ್ತೀವಿ ರೀ. ಮತ್ತು ಯಾಕಂದ್ರೆ ಹಿಂದೆ ಇಷ್ಟು ದೂರ ಬಂದು ಕ್ಯಾಸ ನಮ್ಮ ಗಾಡಿಯನ್ನು ಪೆಟ್ರೋಲ್ ಸುಟ್ಟು ಇಲ್ಲಿ ಬಂದು ಬಿಸಿಲಾಗ ಕುಂತು ನಮ್ಗೆ ಎದಕ್ಕೆ ಬೇಕಾಗಿತ್ತು ರೀ. ಸನ್ಯದಾಗ ಯಾವುದೋ ಒಂದು ವಿಡಿಯೋಗಳನ್ನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ಕಿಲ್ಲ.
ಹಿಂಗೆ ಒಂದು ಮಾಡಿ ಹಾಕೊಂಡಂತ ಮಾಡಕತ್ತೀರಿ, ಏನು ತಪ್ಪು ಹೇಳಕ್ಕೆ ಹೋಗ್ಬೇಡ್ರಿ. ಈಗ ರವಿವಾರ ಐತ್ರಿ, ರವಿವಾರ ಅಂದ್ರೆ ಏನು ಸ್ವಲ್ಪ ಫ್ರೀ ಇರ್ತದೆ, ಮನೆ ಫ್ರೀ ಇತ್ತಂದ್ರೆ ಏನೈತಿ ರೀ, ಏನೋ ಟಿ ವಿ ನೋಡ್ಬೇಕಂತ ಕುಂದಿರ್ತೀವಿ. ಟಿ ವಿ ನೋಡ್ಬೇಕು ಅಂದಾಗ ಕರೆಂಟ್ ಇಲ್ಲಂದ್ರೆ ಏನು ಮಾಡೋರು, ಕರೆಂಟ್ ಇಲ್ಲ ಏನು ಮಾಡ್ಬೇಕು, ಇನ್ವರ್ಟರ್ ಹಾಕ್ಬೇಕು ಮತ್ತು 10, 20, 30 ಸಾವಿರ ರೂಪಾಯಿ ಯಾರು ಕೊಡೋರಿ? ನಮ್ಮಂಥ ಮಧ್ಯಮ ವರ್ಗ ಅಲ್ರಿ ನಾವು, ಅದಕ್ಕಿಂತ ಕೆಳಗಿನ ವರ್ಗದವ್ರಿ ನಾವು. ರೀ ನಾವು ಬೀದಿ ಲೈಟಿಗೆ ಓದಕ್ಕಲ್ರಿ, ಅವಾಗ ಲೈಟೇ ಇದ್ರಿಕಿಲ್ಲ ನಾವು ಓದಬೇಕಾದ್ರೆ. ಈಗ ಹುಡುಗರು ಕೈಯಾಗ ಮೊಬೈಲ್ ಕೊಟ್ಟರೆ ಓದ್ತಾವ, ಮೊಬೈಲ್ ಇಲ್ಲದೆ ಓದಕ್ಕೆ ಹೋಗೋದಿಲ್ಲ. ಮೊಬೈಲ್ ನಾವು ಸುಮ್ಮನೆ ಹಚ್ಕೊಂಡು ಓದಿವ್ರಿ 2 ಗಂಟೆ ಆಯ್ತಾನ. ಆ ಸುಮ್ಮನೆ ಹಚ್ಕೊಂಡು ಓದೋ ಗಜ್ಜಿಗೆ ಓದತ್ ಮುಂದೆ ರೀ ನಸಕ್ಲೇದು ಗ್ಯಾರಿಗಳು ಹಂಗೆ ಗಂಟಲಿಂದ ಕರ್ರನ ಮಸಿ ಬರ್ತಿತ್ತು. ಯಾಕಂದ್ರೆ ರೀ ಅದನ್ನು ಹೋಗಿ ಕುಡ್ದು ಈಗ ರೀ ಲೈಟ್ ಹಚ್ಚಿ ಮೊಬೈಲ್ ಕೊಟ್ಟು ಓದಾಕ ಟೈಮ್ ಇತ್ತು. ನಾವು ರೀ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪ್ಯಾಂಟ್ ಹಾಕೊಂಡೋಗಿವ್ರಿ, ಈಗ ಹುಟ್ಟು ಮಗು ಪ್ಯಾಂಟ್ ಹಾಕೊಂಡು ಹುಟ್ಟಾಕತ್ತೈತೆ. ಇದು ಎಂಥ ಕಾಲ ಬಂತು ನೋಡ್ರಿ. ಈಗಿನ ಮೊದ್ಲಿಕ್ಕಿಂದ ಏನು ಟೆಕ್ನಾಲಜಿ ಇಲ್ರಿ, ಈಗ ಎಲ್ಲ ಟೆಕ್ನಾಲಜಿ ಐತಿ. ಈಗ ಹೊಂದಿಸ್ಬೇಕು. ಮೊದ್ಲಿಕ್ಕೆ 1,000 ರೂಪಾಯಿದಾಗ ನಾವು 10 ತನಕ ಮುಗಿಸಿಬಿಟ್ಟಿವ್ರಿ. ಈಗ ಏನಿಲ್ಲ ರೀ, LKG UKG ಅವನ್ನ ಹಚ್ಬೇಕಾದ್ರೆ ರೀ ಡೊನೇಷನ್ 10, 20, 30, 45 ಸಾವಿರ ರೂಪಾಯಿ. ಈಗ ಹುಟ್ಟು ಮಗುಂದು ಒಂದು ಶಾಲ್ಯಾಗ ನಾವು ಸೀಟ್ ಹಿಡಿಬೇಕಾದ್ರೆ ಅಡ್ವಾನ್ಸ್ ನಾವು ಪೇ ಮಾಡಿರ್ಬೇಕು. ಮುಂದೆ ನಮ್ಗೆ ಹಿಂಗೊಂದು ಮಗು ಹುಟ್ಟಾಕತ್ತತ್ರಿ, ನೀವು ಅಡ್ಮಿಷನ್ಗೆ ಇದೊಂದು ಸೀಟ್ ಖಾಲಿ ಇಡ್ರಿ ಅಂತ ಅಡ್ವಾನ್ಸ್ ರೊಕ್ಕ ಕಟ್ಟಿ ಬರಬೇಕು, ಆದರೂ ಸೀಟ್ ಸಿಗೋದಿಲ್ಲ. ಎಂಥದೊಂದು ಕಾಲ ಬಂದತ್ತಲ್ರಿ. ಕಲಿಬೇಕಾದ್ರೆ ಈಗ ಗುರುಗಳನ್ನ ಮೊದ್ಲೇಕೆ ನಾವು ಹುಡ್ಕೊಂಡಕ್ಕಿದ್ದಂತ ರೀ ಮೊದ್ಲೇಕಿನ ಮಂದಿ. ಈ ಗುರುಗಳು ನಮ್ಮನ್ನ ಹುಡ್ಕೊಂಬಂದು ಬರ್ತಾರೆ. ಎದಕ್ಕೆ ರೀ? ಈಗ ಶಿಕ್ಷಣ ಅನ್ನೋದು ಬಿಸ್ನೆಸ್ ಆಗೈತಿ. ಈಗ ಶಿಕ್ಷಣ ಅದ್ರ ತಕ್ಕ ಕಲಿಸ್ತಾರೆ ಬಿಡ್ರಿ. ಕಾಂಪಿಟೇಷನ್ ರೀ, ಯಾವುದೋ ಒಂದು ದಂಧೆಗೆ ಸಿಗಬೇಕಾದ್ರೆ ದೊಡ್ಡ ಕಾಂಪಿಟೇಷನ್. ಶಾಣೆತನ ಉಪಯೋಗಿಲ್ಲ ರೀ. ಇಲ್ಲಿ ಲಕ್ಕು ಇರಬೇಕು, ಹಿಂಬಲ್ಲ ರೊಕ್ಕ ಇರಬೇಕು ಅಂದ್ರೆ ರೀ ಅವ ಜೀವನದಾಗ ಗ್ಯಾರಂಟಿ ಪಕ್ಕ ಸಕ್ಸಸ್ ಕಾಣ್ತಾನೆ. ಇಲ್ಲಿ ಲಕ್ ಇರೋದು ಅದ್ರ ರೊಕ್ಕ ಇರೋದ್ರಿ, 2 ಒಂದು ಇರೋದ್ರ ಮಾತ್ರ ನಡೆದಿಲ್ಲ ರೀ. ಇದೊಂದು ತಿಳ್ಕೊಂಡ್ರಿ. ಅದ್ರ ಕೂಡ ಇನ್ನೊಂದು ಬೇಕ್ರಿ ಮಾತು, ಇದು ಇಂಪ್ಲಿಮೆಂಟ್ಸ್ ಅಂತಾರಲ್ರಿ, ವಸೂಲಿ. ಅದಿರ್ಬೇಕು ರೀ. ನಮ್ಗೆ ಅವ್ರು ದೊಡ್ಡ ವಸೂಲಿದಾರೆ, ನಮ್ಗೆ ದೊಡ್ಡ ಇವ್ರು ವಸೂಲಿದಾರೆ, ಅದು ಬೇಕಾರಿ. ಅವ್ರ ಮಾತು ನಡೀದೇ ಇರಲಿ. ಆ ಹುಡುಗರು ನಾವು ಕಷ್ಟಪಟ್ಟು ಓದ್ಯಾವು, ರಾತ್ರಿ 1 ಗಂಟೆ ತನಕ ಓದ್ಯಾನು, 2 ಗಂಟೆ ತನಕ ಲ್ಯಾಕ್ ಇಲ್ರಿ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಹಣೆ ಬರೋದು, ಇಲ್ಲಿ ರೊಕ್ಕದಕ್ಕಿಂತ ರೀ ಹಣೆ ಬರೋದು ಲ್ಯಾಕ್ ಚಲೋ ಇರ್ಬೇಕು. ಹಣೆ ಬರೋ ಚಲೋ ಇತ್ತಂದ್ರೆ ರೀ ಇಲ್ಲಿ ಮಾರ್ಕಸ್ಸು ಹೆಚ್ಚು ಕಮ್ಮಿ ಬೇಕಾಗಿಲ್ಲ ರೀ. ಒಮ್ಮೊಮ್ಮೆ ಅಂಕಿ ಅಂಶಗಳದಾವಲ್ಲ ರೀ, ಓನ್ಲಿ ಹೇಳ್ಕೊಳಕ್ಕೆ ಕಟ್ಟಾವು. ಯಾಕಂದ್ರೆ ಈಗ ನಾವು ಶಾಲ್ಯಾಗ ಹೆಚ್ಚು ಕಡಿಮೆ ಮಾರ್ಕಸ್ ಅವ್ನು ನೌಕರಿ ಇತ್ತಿದ್ದಪ್ಪ, ಏನು ಬರೀ 40% ಒಂದು 95 ಅದ ಹಂಗೆ ಅಡ್ಡಾಡ್ತಾನಲ್ಲಪ್ಪ ಅವ ಊರಾಗ, ಹಂಗೆ ಬಿಡಾಡಿ ನಾಯಿ ಅಡ್ಡಾಡ್ದಂಗೆ ಅವನು 40 ಅದಾವ್ರು ಏನು ನೌಕರಿ ಇತ್ತಿದ್ರಿ. ಅದ್ರಾಗ ಸೆಂಟ್ರಲ್ ಗೌರ್ಮೆಂಟ್ದಾಗ ಹೋದ ತಿಂಗಳ 50-60 ಸಾವಿರ ರೂಪಾಯಿ ಪಗಾರ. ಇವಂಗೆ ಯಾಕಾಗಲಿ ನಾವು ಯಾಕತ್ತಿ? ಪರ್ಸೆಂಟೇಜ್ ಕಡಿಮೆ ಇದ್ದರೂ ಅವ್ನು ನೌಕರಿ ಇರ್ತೈತಿ, ಪರ್ಸೆಂಟೇಜ್ ಹೆಚ್ಚಿಗಿದ್ದು ಇವ್ನು ನೌಕರಿ ಇತ್ತಿರ್ದು. ಇದಕ್ಕೆ ಹೇಳ್ಬೇಕಂದ್ರೆ ರೀ, ಇಲ್ಲಿ ನಾವು ನೌಕರಿ ಹತ್ತಬೇಕಾದ್ರೆ ರೀ ಮಾರ್ಕಸ್ ಇಂಪಾರ್ಟೆಂಟ್ ಇಲ್ಲ ರೀ, ಮಾರ್ಕಸ್ ಕೂಡ ಹಣೆ ಬರೋನು ಇಂಪಾರ್ಟೆಂಟ್. ಬ್ರಹ್ಮ ಬರ್ದಿರ್ತಾನಲ್ರಿ, ಆ ಹಣೆ ಬರೋನು ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾನೆ ಕೇಳ್ರಿ, ನಾವು ಶಿಕ್ಷಣದ ಜೊತೆ ಒಳ್ಳೆಯ ನಡವಳಿಕೆನೂ ಇರ್ಬೇಕು ರೀ. ಇಲ್ಲಿ ಯಾರೋ ಹೊಂಟಿದ್ರೆ ನಮಸ್ಕಾರ ಏನ್ಬೇಕು ಅದನ್ನು ಬಿಟ್ಟರೆ ಕೈ ಕಾಲು ತೋರಿಸೋದ್ರಿಂದ ರೀ ಇಲ್ಲಿ ಏನಾಕೈತೆ ಅಂದ್ರೆ ರೀ ಶಿಕ್ಷಣ ಮನೆಯಾಗಿ ಇಲ್ಲಿ ಪಾಲಕರ ಜವಾಬ್ದಾರಿ ಆಕೈತೆ. ಅದು ಹೇಳ್ರಿ, ಪಾಲಕರು ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ನಾವು ಚೆಂದಂಗೆ ಕೊಟ್ಟರೆ ಅವ್ರು ಚೆಂದಂಗೆ ಇರ್ತಾವೆ. ಹೌದಾ? ಸುಮ್ಕನ ನಾವು ಅವ್ರ ಮುಂದಿನ ಫ್ಯೂಚರ್ ಹಾಳು ಮಾಡಬಾರ್ದು. ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಶಿಕ್ಷಣ ಕೊಡ್ಬೇಕು ರೀ. ಶಿಕ್ಷಣ ಕೊಟ್ಟು ಒಂದು ಏನಕ್ಕೈತೆ ರೀ, ಎಲ್ಲ ಮಕ್ಕಳು ಇಂದಿನ ಒಂದು ಮಕ್ಕಳೇ ನಾಳಿನ ನಾಗರಿಕರು. ಇದು ಪ್ರಜಾಪ್ರಭುತ್ವದಿಂದ ಕೂಡಿದಂಥ ನಮ್ಮ ಭಾರತ ರಾಷ್ಟ್ರವನ್ನು ನಾವು ಉತ್ತಮವಾಗಿ ಕಟ್ಟಬೇಕಾದ್ರೆ ನಂಬ್ರಿ ಬಿಡ್ರಿ, ಈ ಬೆಳೀತಕ್ಕಂಥ ಮಕ್ಕಳನ್ನ ಸರಿಯಾಗಿ ನಾವು ಬೆಳೆಸ್ಬೇಕು. ಅದರಿಂದ ಮುಂದಿನ ಸದೃಢ ಭಾರತ, ಆರೋಗ್ಯ ಭಾರತವನ್ನು ಕಟ್ತೀವಿ. ಇಲ್ಲಿಕ್ಕಾದ್ರೆ ಏನಾಕತಿ, ಯಾವುದು ನಾವು ಮುಂದುವರಿಯುತ್ತಿರೋ ರಾಷ್ಟ್ರ ಆಗಿ ಉಳಿತೀವಿ ಹೊರತ ಮುಂದುವರಿದ ರಾಷ್ಟ್ರ ಆಗೋದಿಲ್ಲ. ಹಿಂದುಳಿದ ರಾಷ್ಟ್ರ, ಮುಂದುವರಿಯುವ ರಾಷ್ಟ್ರ, ಮುಂದುವರಿದ ರಾಷ್ಟ್ರ. ಈಗ ನಾವು ಎರಡನೇದ್ರ ಮಧ್ಯಮ ವರ್ಗದ ಕುಟುಂಬ ಹೆಂಗೈತಲ್ಲ, ಮಧ್ಯಮ ಒಂದು ಇದರ ಸ್ಥಿತಿ ಆಗಿದ್ದೀವಿ ನಾವು. ಇದು ಮುಂದುವರಿದ ರಾಷ್ಟ್ರ ಆಗಬೇಕಾದ್ರೆ, ಸದೃಢ ರಾಷ್ಟ್ರ ಆಗಬೇಕಾದ್ರೆ ನಾವು ಬೆಳೆಯತಕ್ಕಂಥ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಕೆಲಸ ಬೆಳೆಸಿದ್ದೀವಿ ಅಂದ್ರೆ ಆ ಮಕ್ಕಳುಗಳಾದ್ರೆ ನಮ್ಮ ದೇಶವನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಕರೆ ಏನಕ್ಕತಿ, ಯಾಕೆ ಸಿಕ್ಕತ್ತ ನಾವು ಶಾಲೆ ಕಲಿಸಿದ್ವು, ಉತ್ತಮವಾದ ಮನೆಯಾಗ ನಾವು ಸಂಸ್ಕಾರ ಕಲಿಸ್ತಿದ್ರು ಅಂದ್ರೆ ಮಕ್ಕಳದರಲ್ಲಿ ನಿಜವಾಗ್ಲು ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತಾವೆ. ಪಾಲಕರಲ್ಲಿ ಒಂದು ವಿನಂತಿ, ಸ್ವಲ್ಪ ಮಾತಾಡೋದ್ರಲ್ಲಿ ಎಡತೊಳಾದ್ರೆ ಏನು ನೀವು ಕ್ಷಮಿಸಿ. ಯಾಕಂದರೆ ಇಲ್ಲಿ ಈ ವಿಡಿಯೋನ ನಾನು ಇಲ್ಲಿಷ್ಟು ಮಾತಾಡ್ಬೇಕಾದ್ರೆ ಎಲ್ಲೂ ಕಟ್ ಮಾಡಿಲ್ಲ, ಎಲ್ಲೂ ಎಡಿಟ್ ಮಾಡಿಲ್ಲ. ಕಂಟಿನ್ಯೂಸ್ಲಿ ಈಗ ಎಷ್ಟೊತ್ತನ ಮಾತಾಡಿನಿ, ಎಲ್ಲೂ ಸ್ಟಾಪ್ ಇಲ್ಲದೆ ಮಾತಾಡಿನಿ. ಎಲ್ಲಿಯಾದರೂ ತಪ್ಪು ತಡೆಗಳಿದ್ರೆ ಕ್ಷಮಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಬಂದ್ ಮಾಡು, ಮುಗಿತಿ. ಬಂದ್ ಮಾಡು.